ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 1/1/2025. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಕನಸು ನನಸಾಗಲಿ, ಎಲ್ಲರಿಗೂ ಆರೋಗ್ಯ ಲಭಿಸಲಿ, ಎಲ್ಲರ ಬದುಕು ಹಸನಾಗಲಿ. ಸ್ನೇಹಿತರೆ, ಕಾಲ ಕಳೆದು ಹೋಗುತ್ತದೆ. ಕಾಲ ಯಾರ ಮಾತಿಗೂ ಯಾರ ಅಪ್ಪಣೆಗೂ ಕಾಯುವುದಿಲ್ಲ. ಅದು ತನ್ನ ಪಾಡಿನ ಕೆಲಸವನ್ನು ಮಾಡುತ್ತಾ ತನ್ನ ಕಾರ್ಯಕ್ಷಮತೆಯಲ್ಲಿ, ತನ್ನ ಕಾರ್ಯಶೀಲತೆಯಲ್ಲಿ, ತನ್ನ ಉತ್ತರದಾಯಿತ್ವದ ಸಾಪೇಕ್ಷಿತ ಕೇಂದ್ರದಲ್ಲಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಕಾಲದ ಗತಿಗೆ ಸೇರಿಸಿಕೊಳ್ಳುತ್ತದೆ. ಕಾಲಘಟ್ಟ ಯಾರ ಮಾತಿಗೂ, ಯಾರಿಗೂ, ಯಾವ ವ್ಯಕ್ತಿಗೂ, ಯಾವ ಧರ್ಮಕ್ಕೂ, ಯಾವ ಜಾತಿಗೂ, ಯಾವ ತಾತ್ವಿಕತೆಗೂ ಸಹಾಯ ಮಾಡುವುದಿಲ್ಲ. ಯಾರಿಗೂ ಸಹಾಯದ ಹಸ್ತ ಕೂಡ ಚಾಚುವುದಿಲ್ಲ. ಕಾಲಘಟ್ಟ ತನ್ನ ನಿಸರ್ಗ ವಿವೇಕದಲ್ಲಿ ತನ್ನ ಪಾಡಿನ ಕೆಲಸವನ್ನು ಮಾಡುತ್ತಾ ಹೋಗುತ್ತದೆ. ಈಗ 2024 ಕಳೆದು ಹೋಗಿದೆ. ಈ 2024ರಲ್ಲಿ ಮಾನವನ ಚಟುವಟಿಕೆಯ ಎಲ್ಲ ಘಟನೆಗಳು ದಾಖಲಾಗಿವೆ. ಈಗ 2025 ಹೊಸ ವರ್ಷ ನಮ್ಮ ಮುಂದಿದೆ. 365 ದಿನಗಳು 365 ದಿನಗಳು ನಮ್ಮ ಪಾಲಿಗೆ ಲಭ್ಯವಿದೆ. ಸ್ನೇಹಿತರೆ, 21ನೆಯ ಶತಮಾನದ ಕಾಲಘಟ್ಟದಲ್ಲಿ 25 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಈ 25 ವರ್ಷಗಳು ಮಾನವ ಜನಾಂಗದಲ್ಲಿ, ಮಾನವ ಇತಿಹಾಸದಲ್ಲಿ ಅನೇಕ ಘಟನೆಗಳಿಗೆ ಕಾರಣವಾಗಿದೆ. ಅದರಲ್ಲಿ ಒಳ್ಳೆಯ ಘಟನೆ ಇರ್ಬೋದು, ಕೆಟ್ಟ ಘಟನೆ ಇರ್ಬೋದು, ಸಾವು ನೋವು ಇರಬಹುದು. 25 ವರ್ಷಗಳು ಕಳೆದು ಹೋಗಿವೆ. ಇಷ್ಟೆಲ್ಲ ಜಗತ್ತು ಬದಲಾವಣೆಗೆ ಹಾತೊರೆದಿದೆ. ಈ 25 ವರ್ಷಗಳಲ್ಲಿ ಅದೆಷ್ಟೊಂದು ಬದಲಾವಣೆ ಈ ಜಗತ್ತಲ್ಲಾಗೋಗಿದೆ. 21ನೆಯ ಶತಮಾನದ 25 ವರ್ಷಗಳನ್ನು ನಾವು ಕಳ್ಕೊಂಡಿದ್ದೀವಿ. ಈಗ ನಾವು ಮುಂದಿನ 25ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸ್ನೇಹಿತರೆ, ಕಾಲ ಕಳೆದು ಹೋಗುತ್ತೆ. ಹಾಗಾಗಿ ನಾವು ಕಾಲದ ಜೊತೆ ಸಾಗಬೇಕಾಗಿದೆ. ಕಳೆದು ಹೋದ ಕಾಲವನ್ನು ನಾವು ವಿಮರ್ಶೆ ಮಾಡಿಕೊಳ್ಳುತ್ತಾ ಕಳೆದು ಹೋದ ಕಾಲದಲ್ಲಿ ನಾವೇನೇನು ತಪ್ಪು ಮಾಡಿದ್ದೀವಿ ಅವೆಲ್ಲವನ್ನು ನಾವು ವರ್ತಮಾನದಲ್ಲಿ ನಾವು ಮತ್ತೆ ಅದನ್ನು ಪುನರವಲೋಕನ ಮಾಡುತ್ತಾ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾ, ನಮ್ಮ ಅಹಂಕಾರವನ್ನು ಬಿಡುತ್ತಾ, ನಮ್ಮ ಶ್ರೇಷ್ಠತೆಯ ವ್ಯಸನವನ್ನು ಬಿಟ್ಟುಕೊಡುತ್ತಾ, ವರ್ತಮಾನದಲ್ಲಿ ನಾವು ಮನುಷ್ಯರಾಗಿ ಮನುಷ್ಯರ ಜೊತೆ ನಾವು ಬದುಕಬೇಕಾದ ಸಂದರ್ಭದಲ್ಲಿ ನಾವು ಮನುಷ್ಯರಾಗಿ ನಾವು ಯೋಚಿಸಬೇಕಾಗಿದೆ. ಸ್ನೇಹಿತರೆ, ಜಗತ್ತು ಇವತ್ತು ಆತಂಕದಲ್ಲಿದೆ, ಆಘಾತದಲ್ಲಿದೆ, ತಲ್ಲಣಗಳಿಂದ ಕೂಡಿದೆ. ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಇವತ್ತು ನಿದ್ದೆ ಮಾಡದಲ್ಲೇ ಕೂತಿದೆ ಇವತ್ತು. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು ಮುಂದೆ ಬರಲಿರುವ 365 ದಿವಸಗಳು ನಮ್ಮ ಪಾಲಿಗೆ ಒಂದೊಂದು ದಿವಸ ಕೂಡ ಒಂದೊಂದು ವರ್ಷವಾಗಲಿ ಅಂತ ಹೇಳ್ತಾ, 365 ದಿನಗಳಲ್ಲಿ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಾ, ಆ ಕನಸುಗಳಿಗೆ ನಾವು ನಮ್ಮ ಪ್ರಯತ್ನದ ಎರಕವನ್ನು ಹೊಯ್ಯುತ್ತಾ, ನಾವು ಶ್ರಮ ಪಡುತ್ತಾ, ನಮ್ಮ ಕನಸುಗಳಿಗೆ ನಾವು ಸಕಾಲದಲ್ಲಿ ನೀರನ್ನು ಎರಕ ಹುಯ್ಯುತ್ತಾ ಸಾಗಬೇಕು. ಯಾಕಂದರೆ ನಮ್ಮ ಕನಸುಗಳನ್ನು ನಾವು ಪುನಃ ಮುರಿದು ಕಟ್ಟಿಕೊಳ್ಳಬೇಕಾಗಿದೆ. ಏಕೆಂದರೆ ಕನಸುಗಳಿಗೆ ನಾವು ಆ ಥರ ಮಾಡದಲ್ಲೇ ಹೋದರೆ ನಮ್ಮ ಕನಸುಗಳು ನನಸಾಗುವುದಿಲ್ಲ. ಸ್ನೇಹಿತರೆ, ಒಬ್ಬೊಬ್ಬರ ಕನಸುಗಳು ಒಂದೊಂದು ಭಿನ್ನವಾಗಿರುತ್ತೆ. ಹಾಗಾಗಿ ಯಾರ್ಯಾರು ತಮ್ಮ ಕನಸುಗಳನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಅವಕಾಶಗಳಲ್ಲಿ ಯಾರು ತಮ್ಮ ಕನಸುಗಳನ್ನು ಕಾರ್ಯಗತವಾಗಿ ಯೋಚನೆ ಮಾಡ್ತಾರೋ ಅವರು ಚರಿತ್ರೆಯಲ್ಲಿ ನೆನಪಾಗಿ ಉಳಿಯುತ್ತಾರೆ. ಸ್ನೇಹಿತರೆ, ಹೊಸ ವರ್ಷಕ್ಕೆ ಎಷ್ಟು ಸಾಕು ಅಂತ ಕಾಣುತ್ತೆ. ಹೊಸ ವರ್ಷದ ಮೊದಲ ವಿಡಿಯೋ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.